2, 3, big breaking. ನಮಸ್ಕಾರ, ನಾನು ಅವಿನಾಶ್ ಶಿವನ್. ಮಧ್ಯಾಹ್ನ ದೋಸ್ತಿ ಸರ್ಕಾರದ ಲೆಕ್ಕ ಬಜೆಟ್ ಬ್ಯಾಟಲ್ಗೆ ಬಿಜೆಪಿ ರೆಡಿ. 9 ಗಂಟೆಗೆ ಸಿಎಂ ತುರ್ತು ಸುದ್ದಿಗೋಷ್ಠಿ. ಇದು ಈ ಬೆಳಗಿನ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಬಜೆಟ್ಗೂ ಮುನ್ನವೇ ಸಿಎಂ ಭಾರಿ ರಣತಂತ್ರವನ್ನ ಈಗ ಮಾಡ್ತಾ ಇದ್ದಾರೆ. ಬಿಜೆಪಿಗೆ ಸೆಡ್ ಹೊಡಿಲೇಬೇಕು ಅಂತ ಈಗ ಪ್ಲಾನ್ ರೆಡಿ ಆಗಿದೆ. ಮಾಸ್ಟರ್ ಪ್ಲಾನ್ ಅನ್ನ ರೆಡಿ ಮಾಡಿರೋದು ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು. ಹಾಗಾದ್ರೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಿರುವಂತ ರಣತಂತ್ರ ಏನು ಗೊತ್ತಾ? ಇದು ಬಿಜೆಪಿ ತಂತ್ರಕ್ಕೆ ಎಚ್.ಡಿ.ಕೆ ಅವರ ಕೌಂಟರ್ ಪ್ಲಾನ್ ಅಂತ ಹೇಳಬೇಕು. ಯಾವತ್ತೂ ಕೂಡ ಬಜೆಟ್ ನ ನಂತರ ಒಂದು ಸುದ್ದಿಗೋಷ್ಠಿ ಇರುತ್ತೆ, ಆ ರೀತಿಯಾಗಿ ಇವತ್ತು ಕೂಡ ಫಿಕ್ಸ್ ಆಗಿತ್ತು. ಆದ್ರೆ ಬಜೆಟ್ಗೂ ಮುನ್ನವೇ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಬಿಜೆಪಿಗೆ ಸೆಡ್ ಹೊಡೆಯೋದಕ್ಕೆ ಪ್ಲಾನ್ ಅನ್ನ ರೆಡಿ ಮಾಡಿದೆ ಮೈತ್ರಿ ಸರ್ಕಾರ. ಅದೇ ರೀತಿಯಾಗಿ ಸಿಎಂ ಮಾಡಿರುವಂತಹ ಆ ಒಂದು ಮಾಸ್ಟರ್ ಪ್ಲಾನ್ ಯಾವುದು, ಯಾವ ರಣತಂತ್ರದ ಮೂಲಕ ಸಿಎಂ ಅವರು ಬಿಜೆಪಿಗೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡೋದಕ್ಕೆ ತಯಾರಾಗಿದ್ದಾರೆ ಅನ್ನೋದು ಬಿಜೆಪಿಯ ತಂತ್ರಕ್ಕೆ ಎಚ್.ಡಿ.ಕೆ ಅವರು ಕೂಡ ಪ್ರತಿತಂತ್ರವನ್ನ ಮಾಡಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಯಾವ ರೀತಿಯಾಗಿ ಬಿಜೆಪಿಗೆ ಕೌಂಟರ್ ಕೊಡೋದಕ್ಕೆ ಈಗ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ರೆಡಿ ಆಗಿದ್ದಾರೆ ಅಂತ. ಇನ್ನು ಬಜೆಟ್ ಮಂಡನೆಗೆ ಸಿಎಂ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಬಜೆಟ್ ಮಂಡನೆಗೂ ಕೂಡ ಮುನ್ನ ಸಿಎಂ ಈಗ ಸುದ್ದಿಗೋಷ್ಠಿಯನ್ನ ಕರೆದಿರೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಇಂದು ಬೆಳಗ್ಗೆ 9 ಗಂಟೆಗೆ ಒಂದು ತುರ್ತು ಸುದ್ದಿಗೋಷ್ಠಿಯನ್ನ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಆ ಮೂಲಕ ಆ ಒಂದು ಬಜೆಟ್ನ ಮುಂಚಿನ ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ, ಬಿಜೆಪಿ ಕಳೆದ 2 ದಿನಗಳಿಂದ ಕಲಾಪದಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ತಾ ಇದೆ, ಈ ವಿಚಾರವನ್ನ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಅವರು ಮಾತನಾಡ್ತಾರೆ. ಆ ಮೂಲಕ ಬಿಜೆಪಿ ಏನೇನು ಆಪರೇಷನ್ ತಂತ್ರಗಳನ್ನ ಮಾಡ್ತಾ ಇದೆ ಅಂತ ಈಗ ಕುಮಾರಸ್ವಾಮಿ ಅವರು ಜೊತೆಗೆ ಮೈತ್ರಿಯ ಎಲ್ಲಾ ನಾಯಕರು ಆರೋಪವನ್ನು ಮಾಡ್ತಿದ್ದಾರೆ. ಬಿಜೆಪಿಗೆ ಬಜೆಟ್ಗೆ ಏನು ಬಿಜೆಪಿ ಬಜೆಟ್ಗೆ ಅಡ್ಡಿಯನ್ನ ಮಾಡೋದಕ್ಕೆ ತಂತ್ರವನ್ನ ಮಾಡ್ತಾ ಇದೆ. ಬಜೆಟ್ ಆಪರೇಷನ್ ಬಗ್ಗೆ ವಾಗ್ದಾಳಿಯನ್ನ ನಡೆಸುವಂತ ಎಲ್ಲಾ ಸಾಧ್ಯತೆ ಇದೆ. ಬಜೆಟ್ ಮಂಡನೆ ನಂತರ ಸುದ್ದಿಗೋಷ್ಠಿ ಫಿಕ್ಸ್ ಆಗಿತ್ತು ಆಕ್ಚುಲಿ. ಆದ್ರೆ ಬಜೆಟ್ ಮಂಡನೆಗೆ ಮುಂಚಿತವೇ ಒಂದು ತುರ್ತು ಸುದ್ದಿಗೋಷ್ಠಿಯನ್ನ ದಿಢೀರಂತ ಸಿಎಂ ಅವರು ಕರೆದಿರೋದು ಸ್ವತಃ ಬಿಜೆಪಿ ಅವ್ರಿಗೂ ಕೂಡ ಕುತೂಹಲ ಇದೆ. ಯಾಕೆ ಸಿಎಂ ಅವರು ಈ ರೀತಿಯಾಗಿ ಬಜೆಟ್ಗೂ ಮುಂಚೆಯೇ ಒಂದು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ? ಹಾಗಾದ್ರೆ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರಗಳ ಪ್ರಸ್ತಾಪ ಆಗುತ್ತೆ, ಅದನ್ನ ಹದ್ದಿನ ಕಣ್ಣಿಟ್ಟಿರುತ್ತೆ ಬಿಜೆಪಿ ಕೂಡ. ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗುತ್ತೆ, ಅದರಿಂದ ಏನನ್ನ ನಾವು ಪಿಕ್ ಮಾಡಬಹುದು ಅಂತ ಈ ಬಗ್ಗೆ ಹೆಚ್ಚಿನ ಇನ್ಸೈಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಇದೀಗ ಈ ಒಂದು ಸುದ್ದಿಗೋಷ್ಠಿ ಸಡನ್ ಫಿಕ್ಸ್ ಆಗಿದೆ, ಏನಿದ್ರ ಒಂದು ಹಿಂದಿನ ಸೀಕ್ರೆಟ್ ಅಂತ? ಅವಿನಾಶ್, ಪ್ರತಿ ಸಂದರ್ಭದಲ್ಲೂ ಸಹಿತ ಬಜೆಟ್ ಮಂಡನೆ ಆದ ನಂತರದಲ್ಲಿ ಮಾಧ್ಯಮದ ಜೊತೆ ಬಜೆಟ್ ಮಂಡನೆ ಮಾಡಿದವರು ಅಥವಾ ಮುಖ್ಯಮಂತ್ರಿಗಳು ಮಾತನಾಡ್ತಾರೆ. ಆದರೆ ಈ ಸಾರಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬೆಳಿಗ್ಗೆನೆ ಮಾಧ್ಯಮದ ಜೊತೆ ಮಾತನಾಡ್ತಾ ಇದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಗೊಂದಲದ ವಾತಾವರಣ ಇದೆ ರಾಜಕೀಯದಲ್ಲಿ ಪ್ರಸ್ತುತವಾಗಿ. ಏನಾಗ್ತಾ ಇದೆ ಅನ್ನೋದು ಕೂಡ ಕನ್ಫ್ಯೂಸ್ ಅಂತ ಇರುವಂತಹ ಒಂದು ಸಂದರ್ಭ. ಬಿಜೆಪಿಯ ಶಾಸಕರು ಬಿಜೆಪಿಯವರನ್ನ ಸೆಳೆಯಲಿಕ್ಕೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ನವರು ಪ್ರಯತ್ನ ಮಾಡ್ತಿದ್ರೆ, ಜೆಡಿಎಸ್ ಕಾಂಗ್ರೆಸ್ ಅನ್ನ ಶಾಸಕರನ್ನ ಸೆಳೆಯಲಿಕ್ಕೆ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪ್ರೆಸ್ ಮೀಟ್ ಅನ್ನ ಕರೀತಾ ಇದ್ದಾರೆ. ಒಂದಷ್ಟು ಜನ ಅತೃಪ್ತ ಶಾಸಕರು ಇನ್ನೂ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಯಾಕೆ ಕರೆದ್ರು ಅನ್ನೋ ಒಂದು ಅಚ್ಚರಿ ಒಂದು ಕಡೆಯಲ್ಲಿ ಮೂಡ್ತಾ ಇದೆ. ಅಲ್ಲದೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಏನಾದರೂ ಸ್ಫೋಟಕ ವಿಚಾರವನ್ನ ಹೊರಗಾಗ್ತಾರ, ಯಾವುದಾದ್ರೂ ಶಾಸಕರನ್ನ ಸೆಳೆಯುವಂತ ಪ್ರಯತ್ನ ಮಾಡಿರುವಂತ ಆಡಿಯೋ ವಿಡಿಯೋ ಏನಾದರೂ ಸಿಕ್ಕಿದ್ಯಾ, ಇದನ್ನೇನಾದ್ರೂ ಬಹಿರಂಗಪಡಿಸ್ತಾರ ಅನ್ನೋಂಥ ಕುತೂಹಲ ಒಂದು ಕಡೆ. ಆದರೆ ಯಾಕೆ ಬಜೆಟ್ ಮುಂಚಿತವಾಗಿ ಬಜೆಟ್ನ ವಿಚಾರವನ್ನು ಯಾವುದೇ ಕಾರಣಕ್ಕೂ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ, ಅದರ ಹೊರತಾಗಿ ಯಾಕೆ ಪ್ರೆಸ್ ಮೀಟ್ ಕರೆದ್ರು ಅನ್ನೋ ಕುತೂಹಲ ಒಂದು ಕಡೆ ಇದೆ. ಹಾಗಾಗಿ 9 ಗಂಟೆಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ನಡೆಸುವಂತ ಪತ್ರಿಕಾಗೋಷ್ಠಿಗೆ ಎಲ್ಲರೂ ಕೂಡ ಹದ್ದಿನ ಕಣ್ಣಿಂದ ಕಾಯ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಏನು ಹೇಳ್ಬೋದು, ಏನಾದ್ರು ಮಾಡ್ಬೋದು ಅಂತೇಳಿ. ಆ ನಂತರದಲ್ಲಿ ಬಿಜೆಪಿ ಸಹಿತ ಅಂದ್ರೆ ಯಡಿಯೂರಪ್ಪನವರು ಸಹಿತ ಮಾಧ್ಯಮ ಜೊತೆ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಬಜೆಟ್ಗೂ ಮುಂಚಿತವಾಗಿ ಸಾಮಾನ್ಯವಾಗಿ ಬಜೆಟ್ ಅಲ್ಲಿ ಏನೇನು ವಿಚಾರಗಳಿರುತ್ತೆ ಅಂತ ಹೇಳಿ ಕುತೂಹಲ ಇರ್ತಿತ್ತು, ಆದ್ರೆ ಅದಕ್ಕೂ ಮುಂಚಿತವಾಗಿಯೇ ಕುತೂಹಲವನ್ನು ಸೃಷ್ಟಿಸಿದೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮಾಧ್ಯಮಗೋಷ್ಠಿ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಹೆಬ್ಬಾರ್.
ಇನ್ನು ಬಜೆಟ್ ಮಂಡನೆಗೂ ಬರೋದಿಲ್ಲ ಕೆಆರ್ಪೇಟೆಯ ಶಾಸಕರು. ಜೆಡಿಎಸ್ನ ಶಾಸಕ ನಾರಾಯಣಗೌಡ ಅನಾರೋಗ್ಯದ ನಿಮಿತ್ತ ಈಗ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಆ ಮೂಲಕ ಜೆಡಿಎಸ್ನ ಕೆಆರ್ಪೇಟೆ ಶಾಸಕರು ಎಲ್ಲಿದ್ದಾರೆ ಅನ್ನೊಂದು ಪ್ರಶ್ನೆ ಇತ್ತು. ಏನಾದ್ರೂ ಬಿಜೆಪಿಯ ಆಪರೇಷನ್ಗೆ ಬಲಿಯಾದ್ರ ಮುಂಬೈಗೆ ಹೋಗಿರುವಂತದ್ದು ಬಹಳ ಕುತೂಹಲ ಮೂಡಿಸ್ತಾ ಇತ್ತು. ಆದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ನಾನು ಚಿಕಿತ್ಸೆಯನ್ನ ಪಡಿತಾ ಇದ್ದೀನಿ, ಫುಡ್ ಪಾಯ್ಸನ್ ಆಗಿದೆ ಅಂತ ನಾರಾಯಣಗೌಡ ಹೇಳಿದ್ದಾರೆ. ಆ ಮೂಲಕ ಇವತ್ತಿನ ಬಜೆಟ್ ನಲ್ಲಿ ಅವ್ರು ಬರೋದಿಲ್ಲ. ಫುಡ್ ಪಾಯ್ಸನ್ ನ ಆ ಒಂದು ಕಾರಣದಿಂದ ಅವರೀಗ ಅಡ್ಮಿಟ್ ಆಗಿದ್ದಾರೆ. ಮಾಧ್ಯಮಗಳಿಗೆ ಶಾಸಕರಿಂದ ಒಂದು ವಿಡಿಯೋ ಸಂದೇಶ ಕೂಡ ರವಾನೆ ಆಗಿದೆ. ನನಗೆ ಫುಡ್ ಪಾಯ್ಸನ್ ಆಗಿದೆ, ಹಾಗಾಗಿ ನಾನು ರೆಸ್ಟ್ ನಲ್ಲಿದ್ದೀನಿ ಕಳೆದ 2-3 ದಿನಗಳಿಂದ. ಹಾಗಾಗಿ ನಮ್ಮ ಸಿಎಂ ಕುಮಾರಣ್ಣವ್ರಿಗೂ ಕೂಡ ನಾನು ತಿಳಿಸಿದ್ದೀನಿ, ನಮ್ಮ ನಾಯಕರಿಗೆ ನನಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಫುಡ್ ಪಾಯ್ಸನ್ ಆಗಿದೆ. ಆ ಒಂದು ವಿಡಿಯೋನ ಕೂಡ ನೀವು ನೋಡ್ತಾ ಇದ್ರಿ. ಆಸ್ಪತ್ರೆಗೆ ದಾಖಲಾಗಿದ್ದೇನೆ, ಆದ್ರೆ ಡಾಕ್ಟರ್ ನನಗೆ ಡಿಸ್ಚಾರ್ಜ್ ಮಾಡಿಸ್ತಾ ಇಲ್ಲ ಇಲ್ಲಿ. ಆ ರೀತಿಯಾಗಿ ನನ್ನ ಪರಿಸ್ಥಿತಿ ಇದೆ, ತುಂಬಾ ಸುಸ್ತಾಗಿದ್ದೀನಿ, ಎಲ್ಲಿದ್ದೀನಿ ಅನ್ನೋ ಒಂದು ಮಾಹಿತಿಯನ್ನ ಬಿಟ್ಟು ಬೇರೆಲ್ಲವನ್ನೂ ಕೂಡ ಬಹಳ ನೀಟಾಗಿ ನಾರಾಯಣಗೌಡರು ಮಲಗಿರುವಂತ ಬೆಡ್ ನಿಂದಲೇ ಆ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಆ ಮೂಲಕ ಈಗ ನಾರಾಯಣಗೌಡರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಜೊತೆಗೆ ಈಗ ಸದ್ಯಕ್ಕೆ ರೆಸ್ಟ್ ಪಡಿತಿರೋದಂತೂ ಹೌದು, ಆದ್ರೆ ಇದು ನಿಜಕ್ಕೂ ಅನಾರೋಗ್ಯನ ಅಥವಾ ಆಪರೇಷನ್ಗೆ ಬಲಿಯಾಗಿ ಈ ರೀತಿಯಾಗಿ ಮಲ್ಕೊಂಡಿದ್ದಾರೆ ಇವರು ಅನ್ನೋದು ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. ಕೆಆರ್ಪೇಟೆಯ ಶಾಸಕರಾದಂತಹ ನಾರಾಯಣಗೌಡರು ಇದೀಗ ಒಂದು ವಿಡಿಯೋ ಸಂದೇಶವನ್ನ ಕಳಿಸಿದ್ದಾರೆ. ಏನೇನ್ ಮಾತನಾಡಿದ್ದಾರೆ ಬನ್ನಿ ಅದನ್ನು ಕೂಡ ಕೇಳೋಣ. ಅವ್ರ ಬಾಯಲ್ಲೇ ಏನ್ ಹೇಳಿದ್ರು, ಏನ್ ಪರಿಸ್ಥಿತಿ ಇದೆ ಅವ್ರದ್ದು ಅಂತ. ನಮಸ್ಕಾರ. ಕಾರಣಾಂತರದಿಂದ ಫುಡ್ ಪಾಯ್ಸನ್ ಆಗಿ ನಾನು ಹಾಸ್ಪಿಟಲೈಸ್ ಆಗಬೇಕಾಗಿದೆ. ನಾಳೆ ಆಯಾ ಬಜೆಟ್ ಇದೆ, ಅಲ್ಲಿಗೂ ಹೋಗ್ಲಿಕ್ಕೆ ಡಾಕ್ಟ್ರು ಡಿಸ್ಚಾರ್ಜ್ ಮಾಡ್ತಾ ಇಲ್ಲ. ಡಿಸ್ಚಾರ್ಜ್ ಮುಂದೆರಡು ದಿವಸದಲ್ಲಿ ಡಿಸ್ಚಾರ್ಜ್ ಆದ ತಕ್ಷಣ ನಾನು ಅಧಿವೇಶನ್ಗೆ ಅಟೆಂಡ್ ಆಗ್ತೀನಿ. ಅಣ್ಣ ಕುಮಾರಣ್ಣ ಮುಖ್ಯಮಂತ್ರಿಯವ್ರಿಗೂ ತಿಳಿಸಿದ್ದೀನಿ ಮತ್ತು ಸ್ಪೀಕರ್ಗೂ ಸಹ ಇನ್ಫಾರ್ಮ್ ಮಾಡಿದೆ. ಅಧಿವೇಶನಕ್ಕೂ ಅಟೆಂಡ್ ಆಗಿ ಕೆಆರ್ಪೇಟೆಗೂ ಶೀಘ್ರದಲ್ಲೇ ಬರ್ತೇನೆ. ಈ ಕ್ಷಣ ಬರ್ತಿರುವಂತಹ ಮತ್ತೊಂದು ಬಿಗ್ ಬ್ರೇಕಿಂಗ್ ಇದು. ಕಾಂಗ್ರೆಸ್ನ ಮತ್ತೊಬ್ಬ ಶಾಸಕನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಆ ನಾಯಕ ಯಾರು ಅಂತ ಹೇಳಿದ್ರೆ ಬಿಸಿ ಪಾಟೀಲ್. ಹಿರೇಕೆರೂರು ಶಾಸಕ ಬಿಸಿ ಪಾಟೀಲ್ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಯಾವಾಗ ಈ ಒಂದು ಶಾಸಕರ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೋ ಆಗ ಆತಂಕ ಹೆಚ್ಚಾಗುತ್ತೆ. ಕಾಂಗ್ರೆಸ್ ಹುಡುಕಾಟವನ್ನ ನಡೆಸ್ತಾ ಇದೆ, ಆದ್ರೆ ಸುಳಿವೆ ನೀಡದೆ ಕೈಗೆ ಶಾಕ್ ಕೊಟ್ರ ಶಾಸಕರು. ಅದರಲ್ಲೂ ಪಾಟೀಲ್, ಬಿಸಿ ಪಾಟೀಲ್ ಅವರ ಹೆಸರು ಆ ಒಂದು ಆಪರೇಷನ್ ನ ಹಿಟ್ ಲಿಸ್ಟ್ ನಲ್ಲಿ ಕೇಳಿ ಬರ್ತಾನೆ ಇತ್ತು. ಇದೀಗ ಬಿಸಿ ಪಾಟೀಲ್ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಆ ಮೂಲಕ ಬಿಸಿ ಪಾಟೀಲ್ಗಾಗಿ ಕಾಂಗ್ರೆಸ್ನ ನಾಯಕರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಈಗ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿರೋದು ದೊಡ್ಡ ಶಾಕ್ ಅನ್ನ ಕೊಡೋದಕ್ಕೆ ಈಗ ಬಿಸಿ ಪಾಟೀಲ್ ಮುಂದಾಗಿದ್ದಾರ ಅಂತ. ಒಂದು ಕಡೆ ತಮ್ಮ ಶಾಸಕರನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಒಂದು ರೀತಿಯಾಗಿ ಸರ್ಕಸ್ ಅನ್ನೇ ಮಾಡ್ತಿದ್ದಾರೆ ಕಾಂಗ್ರೆಸ್ನ ನಾಯಕರು. ಇತ್ತ ಬಿಸಿ ಪಾಟೀಲ್ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಅವರು ಅಧಿವೇಶನಕ್ಕೂ ಕೂಡ ಹಾಜರಾಗ್ತಾ ಇಲ್ಲ. ಆ ಮೂಲಕ ಬಿಸಿ ಪಾಟೀಲ್ ಅವರ ಮೊಬೈಲ್ ಈಗ ಸ್ವಿಚ್ ಆಫ್ ಆಗಿರೋದು, ಅವರು ನಾಟ್ ರೀಚಬಲ್ ಆಗಿರೋದು ಈಗ ಕೈ ನಾಯಕರಿಗೆ ದೊಡ್ಡ ಟೆನ್ಷನ್ ಇದು. ಯಾಕಂದ್ರೆ ಬಿಸಿ ಪಾಟೀಲ್ ಅವರ ಹೆಸರು ಆರಂಭದಿಂದಲೂ ಕೂಡ ಆಪರೇಷನ್ ಕಮಲದ ಆ ಒಂದು ರೆಡ್ ಝೋನ್ ಏನಿದೆ, ಆ ಒಂದು ಲಿಸ್ಟ್ ಏನಿದೆ, ಅದರಲ್ಲಿ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಬಿಜೆಪಿ ನಾಯಕರ ಜೊತೆ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಮಂತ್ರಿಗಿರಿ ಕೊಡದೇ ಇದ್ದದಕ್ಕೆ ಸಿಟ್ಟಾಗಿದ್ದ ಬಿಸಿ ಪಾಟೀಲ್ ಅವರು ಈ ಒಂದು ನಿರ್ಧಾರವನ್ನ ಮಾಡಿರಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಯಾಕಂದ್ರೆ ಈಗಾಗಲೇ ಹಾವೇರಿ ಜಿಲ್ಲೆಗೆ ಯಾವುದೇ ರೀತಿಯಾದಂತಹ ಒಂದು ಪ್ರಾತಿನಿಧ್ಯ ಇಲ್ಲ, ಯಾರಿಗೂ ಕೂಡ ಕೊಟ್ಟಿಲ್ಲ. ನಾನು ಏಕೈಕ ಶಾಸಕ ಕಾಂಗ್ರೆಸ್ನಿಂದ ಗೆದ್ದಂತವನು, ಆದ್ರೂ ಕೂಡ ನಮ್ಮನ್ನ ಮೂಲೆಗುಂಪು ಮಾಡಿದ್ದಾರೆ. ಈ ರೀತಿಯಾಗಿ ಬಿಸಿ ಪಾಟೀಲ್ ಅವರು ನಿರಂತರವಾಗಿ ಅವರ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಬಿಸಿ ಪಾಟೀಲ್ ಮಗಳ ಮದುವೆ ಇದೆ ಅಂತ ಹೇಳಿ ಸಾಕಷ್ಟು ಸಭೆಗಳಿಗೆ ಗೈರಾಗಿದ್ರು. ಆದ್ರೆ ಈಗ ಅಧಿವೇಶನಕ್ಕೆ ಯಾಕೆ ಬಂದಿಲ್ಲ ಅನ್ನೋ ಒಂದು ಪ್ರಶ್ನೆ ಇತ್ತು. ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಬಹಳ ಆಪ್ತರು, ಅವರು ಕೂಡ ತಲಾಶನ ನಡೆಸ್ತಾ ಇದ್ದಾರೆ. ಎಲ್ಲಿ ಹೋದ್ರು ಪಾಟೀಲ್ ಅನ್ನೋದು ಈಗ ಸಿದ್ದರಾಮಯ್ಯನವರಿಗೆ ಟೆನ್ಷನ್. ಒಂದ್ ರೀತಿಯಾಗಿ ಒಂದು ಮಾತಿದೆ, ಏಡಿಗಳನ್ನ ಒಂದು ಪಾತ್ರೆಗಳಿಗೆ ಹಾಕುವಂತ ಒಂದು ಕೆಲಸ ಇದು ಅಂತ. ಒಂದನ್ನ ಒಳಗೆ ಹಾಕಿದಾಗ ಮತ್ತೊಂದು ಹತ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿರುತ್ತೆ. ಅದೇ ರೀತಿಯಾಗಿ ಈಗ ಕಾಂಗ್ರೆಸ್ನ ಶಾಸಕರ ಪರಿಸ್ಥಿತಿ ಆಗಿದೆ. ಪಾಟೀಲ್ ಅವರು ಸದ್ಯಕ್ಕೆ ಎಲ್ಲಿದ್ದಾರೆ, ಅವರ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ ಅನ್ನೋದು ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಪಟೇಲ್, ಈಗ ನಾವು ನೋಡೋದಾದ್ರೆ ಬಿಸಿ ಪಾಟೀಲ್ ಅವರು ಆರಂಭದಲ್ಲೂ ಕೂಡ ಒಂದು ಲಿಸ್ಟ್ ನಲ್ಲಿ ಹೆಸರಿತ್ತು, ಈಗ ಅವರ ಫೋನ್ ಸ್ವಿಚ್ ಆಫ್, ಏನಿದೆ ಈಗ ಸದ್ಯಕ್ಕೆ ಅಂತ?
ಅವಿನಾಶ್, ಮಹತ್ತರ ಬೆಳವಣಿಗೆಯೊಂದರಲ್ಲಿ ಸಿದ್ದರಾಮಯ್ಯರವರ ಆಪ್ತ ಶಾಸಕ ಬಿಸಿ ಪಾಟೀಲ್ ಈಗ ನಾಪತ್ತೆ ಆಗಿರುವಂತದ್ದು. ಕಳೆದ 3 ದಿನಗಳಿಂದ ಬಿಸಿ ಪಾಟೀಲ್ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿರೋದು. ಇದಕ್ಕೂ ಮೊದಲು ಯಡಿಯೂರಪ್ಪನವರು ಸರ್ಕಾರ ರಚನೆ ಸಂದರ್ಭದಲ್ಲಿ ಆಪರೇಷನ್ ಕಮಲಕ್ಕೆ ಸಂಬಂಧಪಟ್ಟ ಬಿಸಿ ಪಾಟೀಲ್ ಜೊತೆ ಮಾತುಕತೆಯನ್ನು ನಡೆಸಿದ್ರು. ಆ ಮಾತುಕತೆ ಆಡಿಯೋನ್ನು ಕೊಡುವ ಮುಖಾಂತರ ಆಗಿನ ವಿಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರುಗಳಿಗೆ ಎಲ್ಲ ಒಂದ್ ಕಡೆ ಇದು ಅನುಕೂಲ ಕೂಡ ಆಗಿತ್ತು. ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಯ ಮಾನ ಹರಾಜು ಕೂಡ ಆಗಿತ್ತು. ಈಗ ಇದೇ ಒಂದು ಕಾರಣಕ್ಕಾಗಿ ನಾನು ಬಿಜೆಪಿಯ ಬಣ್ಣ ಬಯಲು ಮಾಡಿದ ನನ್ನ ಸಚಿವನಾಗಿ ಮಾಡಿ ಅಂತೇಳಿ ಒತ್ತಡವನ್ನು ಹಾಕಿದ್ರು. ಜೊತೆಗೆ ನ್ಯಾಯೋಚಿತವಾಗಿ ನನ್ನ ಸಚಿವನ ಮಾಡಿ ಅಂತ ಹೇಳಿದ್ರು. ಆದ್ರೆ ಕ್ಯಾಬಿನೆಟ್ ವಿಸ್ತರಣೆ ಸಂದರ್ಭದಲ್ಲಿ ಬಿಸಿ ಪಾಟೀಲ್ ಕೈ ಕೊಟ್ಟು ಎಂಬಿ ಪಾಟೀಲ್ ರವರನ್ನ ಗೃಹ ಸಚಿವರಾಗಿ ಮಾಡ್ತು. ಈ ಸಿಟ್ಟು ಕೂಡ ಬಿಸಿ ಪಾಟೀಲ್ ಇತ್ತು. ಹಾಗಾಗಿ ಅವರು ಸೈಲೆಂಟ್ ಆಗಿದ್ರು. ತಮ್ಮ ಮಗಳ ಮದುವೆಯನ್ನು ಮುಗಿಸಿದ್ರು. ಮಗಳ ಮದುವೆ ಮುಗಿಸಿದ ಕೂಡಲೇ ಇದೀಗ ಬಿಜೆಪಿ ನಾಯಕರ ತೆಕ್ಕೆಯಲ್ಲಿ ಇರುವಂತದ್ದು. ಈ ಸಂದರ್ಭದಲ್ಲಿ ಇದೀಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಿಸಿ ಪಾಟೀಲ್ಗಾಗಿ ತಲಾಶೆ ನಡೆಸ್ತಿದ್ದಾರೆ. ಅವಿನಾಶ್, ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಕಳೆದ 3 ದಿನಗಳಿಂದ ಸ್ವಿಚ್ ಆಫ್ ಆಗಿದೆ. ಅವರ ಕುಟುಂಬದವರು ಕೂಡ ಸಂಪರ್ಕ ಮಾಡ್ತಾರೆ. ಇದೀಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ತಲೆ ಚೆಚ್ಕೊಳ್ತಿದ್ದಾರೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಹೈಕಮಾಂಡ್ ಕೂಡ ಬಿಸಿ ಪಾಟೀಲ್ ರವರನ್ನ ಸಚಿವರನ್ನಾಗಿ ಮಾಡಿ ಅವರು ಬಿಜೆಪಿಗೆ ಹೋಗೋ ಸಾಧ್ಯತೆ ಇದೆ ಎಂಬ ಸುಳಿವನ್ನು ಕೂಡ ಕೊಟ್ಟಿದ್ರು. ಇದೀಗ ಬಿಸಿ ಪಾಟೀಲ್ ರವರು ಬಿಜೆಪಿ ನಾಯಕರ ಜೊತೆ ಸಂಪರ್ಕದಲ್ಲಿ ಎಂಬ ಮಾಹಿತಿ ಕೂಡ ಕಾಂಗ್ರೆಸ್ ನಾಯಕರಿಗೆ ಬಂದಿರುವಂತದ್ದು ಮತ್ತಷ್ಟು ಟೆನ್ಷನ್ಗೆ ಕಾರಣವಾಗಿದೆ. ಆ ಮುಖಾಂತರ ಕಾಂಗ್ರೆಸ್ನ ಇನ್ನೊಂದು ವಿಕೆಟ್ ಪತನ ಆಗುವ ಕಾಲ ಸನ್ನಿಹಿತ ಆಗಿದೆ. ಅವಿನಾಶ್, ಎಸ್ ಪಟೇಲ್ ಹಾಗೆ ಸಂಪರ್ಕದಲ್ಲಿ ಈಗ ಮತ್ತೊಂದು ಬ್ರೇಕಿಂಗ್ ಇದೆ, ಬನ್ನಿ ನೋಡ್ಕೊಂಡು. ಇದು ರಾಜಕೀಯ ಕ್ಷಿಪ್ರ ಕ್ರಾಂತಿಯ ಮಹಾಸುದ್ದಿ, ರಾಜಕೀಯ ಕಿತ್ತಾಟದ ಬಿಗ್ ಎಕ್ಸ್ಕ್ಲೂಸಿವ್ ಅನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ನ್ಯೂಸ್ 18 ಕನ್ನಡದ ಬಿಗ್ ಬ್ರೇಕಿಂಗ್ ಇದು. ರಾಜಕೀಯದಲ್ಲಿ, ಅದು ಕರ್ನಾಟಕ ರಾಜಕೀಯದಲ್ಲಿ ಆಗ್ತಿರುವಂತಹ ಕೆಲವೊಂದು ಕ್ಷಿಪ್ರ ಕ್ರಾಂತಿಯ ಸುದ್ದಿಗಳು, ರಾಜಕೀಯ ಕಿತ್ತಾಟದ ಬಿಗ್ ಎಕ್ಸ್ಕ್ಲೂಸಿವ್ ಇದು. ಅದರಲ್ಲಿ ಎಂದಿನಿಂದ ಅತೃಪ್ತರ ಅಸಲಿ ಆಟ ಶುರುವಾಗುತ್ತಾ ಅನ್ನೋದು ಇದು ನ್ಯೂಸ್ 18 ನ ಬಿಗ್ ಬ್ರೇಕಿಂಗ್. ಯಾವ ರೀತಿಯಾಗಿ ಕಳೆದ 28 ದಿನಗಳ ಹೈಡ್ರಾಮಾ ಏನಿದೆ ಅದಕ್ಕೆ ಇವತ್ತಿನಿಂದ ಒಂದು ರೀತಿಯಾಗಿ ಮತ್ತೊಂದು ಅಸಲಿ ಆಟ ಶುರುವಾಗುತ್ತಾ ಅಂತ ಇಷ್ಟು ದಿನ ಬ್ಯಾಕ್ ಗ್ರೌಂಡ್ ನಲ್ಲಿ ಆಟವಾಡ್ತಾ ಇದ್ರು. ಆದ್ರೆ 28 ದಿನಗಳ ರೆಸಾರ್ಟ್ ರಾಜಕೀಯಕ್ಕೆ ಇವತ್ತು ತೆರೆ ಬೀಳುತ್ತಾ ಅನ್ನೋದು, ರಾಜಕೀಯ ಅನಿವಾರ್ಯತೆಗೆ ಬಿದ್ದಿದ್ರು ಅತೃಪ್ತರು. ಆದ್ರೆ ಈಗ ಮೈನ್ ಪಿಕ್ಚರ್ಗೆ ಬರಲೇಬೇಕು. ಈಗ ಮುಂಬೈನಲ್ಲಿ ಖಾಲಿ ಮಾಡಿದ್ದಾರೆ ಜಾಗ ರೆಬಲ್ಸ್. ಈಗ ಸದ್ಯಕ್ಕೆ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ. ರಾಜೀನಾಮೆ ಕೊಡೋದಕ್ಕೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಅನ್ನೋ ಒಂದು ಇನ್ಸೈಡ್ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. 4 ಅತೃಪ್ತ ಶಾಸಕರು ಇವತ್ತು ರಾಜೀನಾಮೆ ಕೊಡುವಂತ ಎಲ್ಲಾ ಸಾಧ್ಯತೆ ಇದೆ. 99% ಇವತ್ತು ರಾಜೀನಾಮೆ ಕೊಡುವಂತಹ ಸಾಧ್ಯತೆ. ರೆಬಲ್ಸ್ ಮೇಲೆ ಗುಪ್ತಚರ ಇಲಾಖೆ ಕಣ್ಣಿಟ್ಟಿದೆ. ಏರ್ಪೋರ್ಟ್ ನಲ್ಲಿ ಮಫ್ತಿಯಲ್ಲಿದ್ದಾರೆ ಪೊಲೀಸರು. ಎಲ್ಲಾ ಕಡೆಯಿಂದ ಅವ್ರನ್ನ ಕವರ್ ಮಾಡುವಂತ ಕೆಲಸ ಆಗ್ತಿದೆ. ಬಜೆಟ್ಗೆ ಗೈರಾಗಿ ಸಂಖ್ಯಾಬಲದ ಗೇಮ್ ಪ್ಲಾನ್ ಅನ್ನ ಮಾಡೋದು ಈಗ ಪ್ಲಾನ್. ಆಪರೇಷನ್ ಕ್ಲೈಮ್ಯಾಕ್ಸ್ ಕಹಾನಿಗೆ ಟೈಮ್ ಫಿಕ್ಸ್ ಆಯ್ತಾ? ನೇರವಾಗಿ ಏನು ಸ್ಪೀಕರ್ ರಾಜೀನಾಮೆ ಸಲ್ಲಿಕೆ ಮಾಡುವಂತ ವಿಚಾರ ಇದೆ. ರಾಜೀನಾಮೆಯ ಬಗ್ಗೆ ರೆಬೆಲ್ಸ್ ನಿರ್ಧಾರ ಯಾವ ರೀತಿ ಆಗಿದೆ ಅಂತ ನೇರವಾಗಿ ಸ್ಪೀಕರ್ಗೆ ರಾಜೀನಾಮೆ ಸಲ್ಲಿಕೆ ಮಾಡುವಂತ ವಿಚಾರ. ಅದೇ ರೀತಿಯಾಗಿ ರಾಜೀನಾಮೆ ನೀಡುವ ಮೂಲಕ ಕಾಂಗ್ರೆಸ್ಗೆ ಟಕ್ಕರ್ ಕೊಡುವಂತದ್ದು ಪ್ಲಾನ್. ರಾಜೀನಾಮೆಯ ಬಗ್ಗೆ ರೆಬೆಲ್ಸ್ ಇದೀಗ ಥಿಂಕ್ ಮಾಡ್ತಾ ಇರೋದು ನೇರವಾಗಿ ಸ್ಪೀಕರ್ಗೆ ರಾಜೀನಾಮೆಯನ್ನ ಸಲ್ಲಿಸ್ತಾರ. ರಾಜೀನಾಮೆ ನೀಡುವ ಮೂಲಕ ಕೈಗೆ ಟಕ್ಕರ್ ಕೊಡುವಂತ ಪ್ಲಾನ್ ಅನ್ನ ಮಾಡ್ಕೊಂಡಿರೋದು. ಈಗ ಏನೆಲ್ಲ ಪ್ರೊಸೀಜರ್ಗಳಾಗುತ್ತೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲ ಮೂಡಿಸುತ್ತೆ. ಸಿಎಂ HDK ಸಿದ್ದುಗೆ ಟಕ್ಕರ್ ಕೊಡ್ತಾರ ಅತೃಪ್ತರು ಅನ್ನೋದು. ಅದೇ ರೀತಿಯಾಗಿ ಗೋಕಾಕ್ ಶಾಸಕ ಉಮೇಶ್ ಜಾಧವ್, ನಾಗೇಂದ್ರ, ಮಹೇಶ್ ಕುಮಟಳ್ಳಿ ರಾಜೀನಾಮೆ ನೀಡುವಂತಹ ಸಾಧ್ಯತೆ ಇದೆ. 4 ಜನ ಏನು ಫ್ರಮ್ ದ ಡೇ 1 4 ಜನರ ಹೆಸರು ಕೇಳ್ತಾ ಇತ್ತು. ಅದರಲ್ಲಿ ಅಲ್ಲಿ 4 ಜನ ಈಗ ಟೌನ್ ಕೊಡೋದಕ್ಕೆ ರೆಡಿ ಆಗಿರೋದು. ಕಾಂಗ್ರೆಸ್ ಶಾಸಕಾಂಗ ಸಭೆಗೂ ಕೂಡ ಕ್ಷಣಗಣನೆ ಆರಂಭವಾಗಿದೆ. CLP ಸಭೆಗೂ ಮುನ್ನವೇ ರೆಬೆಲ್ಸ್ ರಾಜೀನಾಮೆ ನೀಡುವಂತಹ ಸಾಧ್ಯತೆ ಇದೆ. ರಾಜೀನಾಮೆ ಕೊಟ್ಟರೆ ಒಳ್ಳೆಯದು ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಸದ್ಯಕ್ಕೆ ಈ ಕ್ಷಣಕ್ಕೆ ರಾಜೀನಾಮೆ ನೀಡುವಂತಹ ಸೂಚನೆ ಬಿಜೆಪಿ ನಾಯಕರಿಂದಲೇ ಈ ಒಂದು ಪಕ್ಕಾ ಸೂಚನೆ ಬಂದಿದೆ ಅಂತ ಕೂಡ ಹೇಳಲಾಗ್ತಿದೆ. ಮೈತ್ರಿ ಸರ್ಕಾರವನ್ನ ಸಂಕಷ್ಟಕ್ಕೆ ಸಿಲುಕಿಸುವುದಕ್ಕೆ ಈ ರಾಜೀನಾಮೆ ದಾಳವನ್ನ ಈಗ ಉರುಳಿಸಲಾಗುತ್ತೆ. ಆ ಮೂಲಕ ಈ ನಡುವೆ ಸ್ವಲ್ಪ ಕಾಯಿರಿ ಅಂತ ಹೇಳಿದಂತೆ ಬಿಜೆಪಿ ಸದ್ಯಕ್ಕೆ ಈ ಕ್ಷಣಕ್ಕೆ ರಾಜೀನಾಮೆ ನೀಡುವಂತ ಸೂಚನೆ ಕೊಟ್ಟಿದ್ರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಾಗ ಮುಂದುವರಿಯಲು ಸೂಚನೆ ಕೊಡಲಾಗಿದೆ ಅನ್ನೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಶ್ರೀನಿವಾಸ್. ಇದೀಗ ರೆಬೆಲ್ ಶಾಸಕರ ನಡೆ ಇವತ್ತು ಹೇಗಿರ್ಬೋದು, ಏನ್ ಎಕ್ಸ್ಪೆಕ್ಟೇಷನ್ ಇದೆ?
ಅವಿನಾಶ್, ಏನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ಬ್ರಹ್ಮಾಸ್ತ್ರ ಬಿಟ್ಟಿದ್ರು, ನಿಮ್ಮನ್ನ ಡಿಸ್ಕ್ವಾಲಿಫೈ ಮಾಡ್ತೇವೆ, ಅನರ್ಹಗೊಳಿಸ್ತೇವೆ ಅಂತಕ್ಕಂಥ ಒಂದು ಬ್ರಹ್ಮಾಸ್ತ್ರ, ಆ ಬ್ರಹ್ಮಾಸ್ತ್ರಕ್ಕೂ ಕೂಡ ಒಂದು ರೆಬಲ್ ಶಾಸಕರು ಬೆಲೆ ಕೊಟ್ಟಿಲ್ಲ, ಗೌರವ ಕೊಟ್ಟಿಲ್ಲ ಅಂತಕ್ಕಂಥದ್ದು, ಕಾಂಗ್ರೆಸ್ನ ಪ್ರತಿ ಸೂಚನೆಗೂ ಅವರು ಡೋಂಟ್ ಕೇರ್ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳ್ತಾನೆ ಬಂದಿದ್ದಾರೆ. ಅಂದ್ರೆ ಮುಂಬೈಯಿಂದ ಬೆಂಗಳೂರಿಗೆ ಬಂದಿರತಕ್ಕಂಥ ಈ ಶಾಸಕರು ಬೆಂಗಳೂರಿನ ಹೊರವಲಯದಲ್ಲಿ ಬೀಡ್ಬಿಟ್ಟಿದ್ದಾರೆ. ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ CLP ಸಭೆಗೆ ಹಾಜರಾಗೋದಿಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನ ರವಾನೆ ಮಾಡಿದ್ರೆ ಅಂತಕ್ಕಂಥ ಮಾಹಿತಿ ಇದೀಗ ಲಭ್ಯವಾಗಿದೆ. ಅಂದ್ರೆ ಹೊರವಲಯದಲ್ಲಿಯೇ ಕೂತ್ಕೊಂಡು ಎಲ್ಲವನ್ನು ಗಮನಿಸ್ತಾ ಇರತಕ್ಕಂಥ ರೆಬಲ್ ಶಾಸಕರು ಬಿಜೆಪಿ ಮುಖಂಡರ ಒಂದು ನಿರ್ದೇಶನ ಬಂದ ಬಳಿಕ ಮುಂದಿನ ತೀರ್ಮಾನವನ್ನ ಕೈಗೊಳ್ತಾರೆ ಅಂತಕ್ಕಂಥ ಮಾತು. ಅಂದ್ರೆ ಅಲ್ಲಿವರೆಗೂ ಕೂಡ ಇವರು CLP ಸಭೆಗೆ ಹಾಜರಾಗೋದಿಲ್ಲ. ಇದೀಗ ಆಲ್ರೆಡಿ ಒಂದು 3 ನೋಟಿಸ್ಗಳನ್ನ ಕೊಟ್ಟರು ಕೂಡ ಆ 3 ನೋಟಿಸ್ಗಳಿಗೆ ಕೂಡ ಅವರು ಉತ್ತರವನ್ನು ಕೊಟ್ಟಿಲ್ಲ. ಜೊತೆಗೆ ಕಡ್ಡಾಯವಾಗಿ CLP ಸಭೆಗೆ ಹಾಜರಾಗಲೇಬೇಕು ಅಂತಕ್ಕಂಥ ಒಂದು ಕಾಂಗ್ರೆಸ್ ಮುಖಂಡರ ಒಂದು ಮಾತಿಗೂ ಅವರು ಬೆಲೆ ಕೊಟ್ಟಿಲ್ಲ ಅಂತಕ್ಕಂಥದ್ದು. ಹೀಗಾಗಿ ಇವತ್ತು ರಾಜೀನಾಮೆಯನ್ನ ಕೊಡ್ತಾರೆ ಅಂತಕ್ಕಂಥ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಮತ್ತು ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅಂದ್ರೆ ಆರಂಭದಿಂದಲೂ ಕೂಡ ಒಂದು ಕಾಂಗ್ರೆಸ್ಗೆ ಮೈತ್ರಿಗೆ ಸಡ್ಡು ಹೊಡೆದಿರತಕ್ಕಂಥ ಗೋಕಾಕ್ ಶಾಸಕ ಆಗಿರ್ಬೋದು, ಮಹೇಶ್ ಕುಮಟಳ್ಳಿ, ಬಿ ನಾಗೇಂದ್ರ ಮತ್ತು ಉಮೇಶ್ ಜಾಧವ್ ಕೂಡ, ಜೊತೆಗೆ ಇದ್ರ ಜೊತೆಗೆ JDS ನ ಒಂದು KR ಶಾಸಕ ನಾರಾಯಣ ಗೌಡ ಕೂಡ ಸೇರಿದ್ದಾರೆ. ಮತ್ತು ಇತ್ತೀಚೆಗೆ ಜಾಯ್ನ್ ಆಗಿರ್ತಕ್ಕಂಥ BC ಪಾಟೀಲ್ ಆಗಿರ್ಬೋದು ಮತ್ತು ಜಂಟಿ ಅಧಿವೇಶನಕ್ಕೆ ಅಬ್ಸೆಂಟ್ ಆಗಿರ್ತಕ್ಕಂಥ ಸುಧಾಕರ್ ಅವರು ಕೂಡ ಇವತ್ತು ಬರ್ತಾರ ಇಲ್ಲ ಅಂತಕ್ಕಂಥ ಒಂದು ಅನುಮಾನ ಕೂಡ ಕಾಡಿದೆ. ಈ ಒಂದು ನಾಯಕರ ಜೊತೆಗೆ ಮತ್ತೊಂದಿಷ್ಟು ನಾಯಕರು ಕೈ ಕೊಡ್ತಾರ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಒಂದು ಸ್ವಲ್ಪ ಆತಂಕಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಪ್ರಮುಖವಾಗಿ ನಾರಾಯಣಗೌಡ ಮುಂಬೈ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದು, ನಾನು ಬರ್ಲಿಕ್ಕೆ ಆಗೋದಿಲ್ಲ, ವೈದ್ಯರನ್ನ ಬಿಡ್ತಾ ಇಲ್ಲ ಅಂತಕ್ಕಂಥ ಒಂದು ವಿಡಿಯೋವನ್ನು ಕೂಡ ಅವರು ಕಳಿಸಿದ್ದಾರೆ. ಜೊತೆಗೆ ಉಮೇಶ್ ಜಾಧವ್ ಅವರು ಕೂಡ ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಯಾಕಂದ್ರೆ ಮುಖ್ಯಮಂತ್ರಿ ಅವರು ಕೊಟ್ಟಿರ್ತಕ್ಕಂಥ ಉಗ್ರಾಣ ನಿಗಮ ಏನಿದೆ. ಓಕೆ, ಧನ್ಯವಾದ ಮಾತಿಗಾಗಿ ಶ್ರೀನಿವಾಸ್. ಇದೀಗ ಬಿಜೆಪಿಯ ಮೆಗಾ ಪ್ಲಾನ್ ಏನಿದೆ, ದೋಸ್ತಿಗಳು ಕೂಡ ಅದಕ್ಕೆ ಕೌಂಟರ್ ಕೊಡೋಕೆ ರೆಡಿ ಆಗಿದ್ದಾರೆ. ರಾಜೀನಾಮೆ ಕೊಟ್ಟ ನೆಕ್ಸ್ಟ್ ಮೊಮೆಂಟ್ ಏನಿದೆ, ಆಗ ಒಂದು ಪ್ಲಾನ್ ರೆಡಿ ಆಗುತ್ತೆ. ಬಿಜೆಪಿಯ ಮೆಗಾ ಪ್ಲಾನ್ ಗಳಿಗೆ ದೋಸ್ತಿಗಳ ತಿರುಗುಪಾಡ ಇದೆ. ರಾಜೀನಾಮೆ ಕೊಟ್ಟ ನೆಕ್ಸ್ಟ್ ಮಿನಿಟ್ ಮರುಕ್ಷಣವೇ ದೋಸ್ತಿ ಆಟ ಶುರುವಾಗುತ್ತೆ. ದೋಸ್ತಿಗಳ ನಡುವೆಯೂ ಕೂಡ ನಡೆದಿದೆ ಎದುರೇಟಿನ ಪ್ಲಾನ್. ನೀವು ಪ್ಲಾನ್ ಮಾಡಿದ್ರೆ ನಾವು ಕೂಡ ಕೌಂಟರ್ ಪ್ಲಾನ್ ಮಾಡ್ತೀವಿ, ನಮಗೂ ಗೊತ್ತಿದೆ ಅಂತ ಈಗ ಮೈತ್ರಿ ನಾಯಕರು ಪ್ಲಾನ್ ಮಾಡ್ಕೊಂಡಿರೋದು. ಎದುರೇಟಿನ ಪ್ಲಾನ್ಗೆ ಹೈಕಮಾಂಡ್ ನಿಂದ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದೆ. ರಾಜೀನಾಮೆ ಕೊಟ್ಟ ನೆಕ್ಸ್ಟ್ ಮಿನಿಟ್ ಮೈತ್ರಿ ನಾಯಕರ ಆಟ ಶುರುವಾಗುತ್ತೆ. ದೋಸ್ತಿಗಳ ನಡುವೆ ನಡೆದಿದೆ ಎದುರೇಟಿನ ಪ್ಲಾನ್. ಆ ಮೂಲಕ ಬಿಜೆಪಿ ಒಂದು ಪ್ಲಾನ್ ಮಾಡ್ತಾ ಇದ್ರೆ, ನಾವು ಕೂಡ ಅದಕ್ಕೆ ಕೌಂಟರ್ ಕೊಡ್ತೀವಿ. ಎದುರೇಟಿನ ಪ್ಲಾನ್ಗೆ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಕೈ ನಾಯಕರಿಗೆ ಹೈಕಮಾಂಡ್ ಫುಲ್ ಪವರ್ ಕೊಟ್ಟಿದೆ. ಏನ್ ಬೇಕಾದ್ರೂ ಮಾಡಿ, ಆದ್ರೆ ಸರ್ಕಾರ ಉಳಿಬೇಕು. ಇದು ಖಾಸಗಿ ಹೋಟೆಲ್ ನಲ್ಲಿ ಮಧ್ಯರಾತ್ರಿ ಆದಂತ ತೀರ್ಮಾನ. ಯಾವುದೇ ನಿರ್ಧಾರಕ್ಕೆ ನಾವು ಓಕೆ ಅಂತ ಹೇಳಿದೀವಿ. 4 ಅತೃಪ್ತರ ರಾಜೀನಾಮೆಯ ಬೆನ್ನಲ್ಲೇ ಹತ್ತಿಕೊಳ್ಳುತ್ತೆ ಬೆಂಕಿ. ಬಿಜೆಪಿಯ ಪ್ಲಾನ್ಗೆ ಬೆಂಕಿ ಇಡಲು ಮಾಸ್ಟರ್ ಪ್ಲಾನ್ ಅನ್ನ ಮೈತ್ರಿ ನಾಯಕರು ಮಾಡ್ಕೊಂಡಿದ್ದಾರೆ. ದೋಸ್ತಿ ನಾಯಕರು ಮಾಡಿರುವಂತಹ ಮಾಸ್ಟರ್ ಪ್ಲಾನ್ ಯಾವುದು? ಬಿಜೆಪಿಗೆ ಈಗ ಆ ಪ್ಲಾನ್ಗೆ ತೊಡೆ ತಟ್ಟಿ ನಿಂತಿದ್ದಾರೆ HD ಕುಮಾರಸ್ವಾಮಿ, ಮಾಜಿ CM ಸಿದ್ದರಾಮಯ್ಯ. ಈ ರೀತಿಯಾಗಿ 4 ಅತೃಪ್ತರ ರಾಜೀನಾಮೆಯ ಬೆನ್ನಲ್ಲೇ ಬೆಂಕಿ ಹತ್ತಿಕೊಳ್ಳುತ್ತೆ. ಅದನ್ನು ಬಿಜೆಪಿ ಬುಟ್ಟಿಗೆ ಕೈ ಹಾಕಿದಂತ ದೋಸ್ತಿ ನಾಯಕರು. ಬಿಜೆಪಿಯ 4 ಶಾಸಕರಿಗೆ ದೋಸ್ತಿಗಳಿಂದ ಗಾಳ. ಸರ್ಕಾರದಿಂದ 4 ಶಾಸಕರಿಗೂ ಕೂಡ ಬಂಪರ್ ಆದಂತ ಆಫರ್ ಅನ್ನ ಕೊಡುವಂತ ಒಂದು ಆಫರ್ ನೀಡಿದ್ದಾರೆ. ನೀವೊಂದು ವೇಳೆ ನಮ್ಮ ಕಡೆ ಬಂದ್ರೆ 4 ಶಾಸಕರು, ಬಿಜೆಪಿಯ 4 ಶಾಸಕರಿಗೆ ದೋಸ್ತಿಗಳಿಂದ ಗಾಳ. ಸರ್ಕಾರದಿಂದ 4 ಶಾಸಕರಿಗೂ ಕೂಡ ಬಂಪರ್ ಆಫರ್ ಅನ್ನ ಕೊಡಲಾಗಿದೆ. ಆ 4 ಬಿಜೆಪಿ ಶಾಸಕರಿಗೆ ಸಚಿವ ಸ್ಥಾನದ ಆಫರ್ ಅನ್ನ ಕೊಡಲಾಗಿದೆ ಅನ್ನೋದು ಬಹಳ ಪ್ರಮುಖವಾದಂತಹ ವಿಚಾರ. ಕಾಂಗ್ರೆಸ್ಗೆ ಬಂದವರಿಗೆ ನಿಮಗೆ ನಾವು ಮಿನಿಸ್ಟರ್ ಗಿರಿ ಕೊಡ್ತೀವಿ, ನೀವು ಬಿಜೆಪಿಯಲ್ಲಿ ಇದ್ರೂ ಕೂಡ ನಿಮಗೆ ಬಿಜೆಪಿ ಅಧಿಕಾರಕ್ಕೆ ಬಂದರೂ ಕೂಡ ಅವ್ರು ನಿಮಗೆ ಕೊಡೋದು ಡೌಟ್ ಇದೆ, ಆದ್ರೆ ನಾವು ನಿಮಗೆ ಆ ಸ್ಥಾನವನ್ನು ಕೊಡ್ತೀವಿ. ರೆಬಲ್ಸ್ ರಾಜೀನಾಮೆ ಕೊಟ್ರೆ ಆಪರೇಷನ್ ರಿವರ್ಸ್ ಆಪರೇಷನ್ ಶುರುವಾಗುತ್ತೆ. ಇದು ಮೈತ್ರಿ ನಾಯಕರ ಮಾಸ್ಟರ್ ಪ್ಲಾನ್. ಬಿಜೆಪಿಯ 4 ಶಾಸಕರು ಈಗಾಗಲೇ ಡೀಲ್ ಆಗಿರುವಂತಹ ಬಗ್ಗೆ ಮಾಹಿತಿ ಇದೆ. ಗುಪ್ತವಾಗಿ ದೋಸ್ತಿಗಳು ರಿವರ್ಸ್ ಆಪರೇಷನ್ ನ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ ಈ ಬಗ್ಗೆ ಯಾರೂ ಕೂಡ ಹೊರಗಡೆ ತುಟಿ ಪಿಟಿಕ್ ಅಂತ ಹೇಳ್ತಾ ಇಲ್ಲ. ಬಿಜೆಪಿಗೆ ಸುಳಿವು ಸಿಗದಂತೆ ಸೀಕ್ರೆಟ್ ಮಾತುಕತೆ. ಆದ್ರೆ ಈ ಸುದ್ದಿ ತಿಳಿಯುತ್ತಿದ್ದಂತೆ BSYಗೆ ಟೆನ್ಷನ್ ಶುರುವಾಗಿದೆ. ಈ ಬಗ್ಗೆ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ. ರಿವರ್ಸ್ ಆಪರೇಷನ್ ಸುದ್ದಿ ಏನಿದು ಚಿದಾನಂದ ಪಟೇಲ್? ಅವಿನಾಶ್, ಇದು ಕಾಂಗ್ರೆಸ್ನವರು ಹೇಳೋ ಪ್ರಕಾರ ನಾವು ಅಮ್ಮುರಬಿ ತರ ಕೆಲಸವನ್ನ ಮಾಡ್ತಿದ್ವಿ. ಅಂದ್ರೆ ಬಿಜೆಪಿಯವರು ನಮ್ಮ 4 ಶಾಸಕರನ್ನ ರಾಜೀನಾಮೆ ಕೊಡಿಸಿದ್ರೆ ನಾವು ಬಿಜೆಪಿ ಬುಟ್ಟಿಗಳಿಂದ 4 ಶಾಸಕರನ್ನ ತರ್ತೀವಿ ಅನ್ನೋದು ಕೂಡ ಇವರ ಇದಾಗಿದೆ. ಈಗಾಗಲೇ ಬಿಜೆಪಿಯ 4 ಶಾಸಕರೊಂದಿಗೆ ರಹಸ್ಯವಾಗಿ ಮತ್ತು ಗೌಪ್ಯವಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಇದಕ್ಕೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ರಿವರ್ಸ್ ಆಪರೇಷನ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು. ಈಗಾಗಲೇ 4 ಬಿಜೆಪಿಯ ಶಾಸಕರುಗಳಿಗೆ ಮಂತ್ರಿಗಿರಿಯ ಆಮಿಷವನ್ನು ಕೂಡ ಒಡ್ಡಿರುವಂತದ್ದು. ಒಂದು ವೇಳೆ ಕಾಂಗ್ರೆಸ್ನ 4 ಶಾಸಕರು ರಾಜೀನಾಮೆಯನ್ನು ಕೊಟ್ಟರೆ ತಕ್ಷಣ
ತಕ್ಷಣವೇ ಕೂಡ ನಾವು ನಿಮ್ಮನ್ನ ನೀವು ರಿಸೈನ್ ಮಾಡಿ ಬಿಜೆಪಿಗೆ ರಿಸೈನ್ ಮಾಡಿ ನಿಮ್ಮ ರಿಸಿಗ್ನೇಷನ್ ಕೂಡ ಅಕ್ಸೆಪ್ಟ್ ಆಗುತ್ತೆ, ತಕ್ಷಣವೇ ನಾವು ರಾಜಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಫಿಕ್ಸ್ ಮಾಡ್ತೀವಿ, ನಿಮ್ಮನ್ನ ಮಂತ್ರಿಗಳಿಗೆ ಮಾಡ್ತೀವಿ ಅಂತೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇದು ಎಲ್ಲೊಂದು ಕಡೆ ಬಿಜೆಪಿ ಪಾಳ್ಯದಲ್ಲಿ ಕೂಡ ಆತಂಕಕ್ಕೆ ಎಡೆ ಮಾಡಿ ಕೊಟ್ಟಿರುವಂಥದ್ದು. ಅವಿನಾಶ್, ಈಗಾಗಲೇ ಕಾಂಗ್ರೆಸ್ನ 2 ಸಚಿವರಿಗೆ ರಾಜೀನಾಮೆಯ ಸುಳಿವನ್ನು ಕೊಟ್ಟಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸಚಿವೆ ಜಯಮಾಲ ಮತ್ತು ಪುಟ್ಟರಂಗ ಶೆಟ್ಟಿ ರಾಜೀನಾಮೆಗೆ ಈಗಾಗಲೇ ಮಾನಸಿಕವಾಗಿ ಸಿದ್ಧರಿಗಿರುವಂತೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇದರ ಬೆನ್ನಲ್ಲೇ ಈಗಾಗಲೇ ಜೆಡಿಎಸ್ ನಿಂದಲೂ ಕೂಡ 2 ಸಚಿವ ಸ್ಥಾನ ಖಾಲಿ ಇರುವಂಥದ್ದು. ಒಟ್ಟಾರೆ 4 ಸಚಿವ ಸ್ಥಾನವನ್ನು ಖಾಲಿ ಇಟ್ಟು ಬಿಜೆಪಿಯಿಂದ ಬಂದಂತವರಿಗೆ ಸಚಿವ ಸ್ಥಾನವನ್ನು ಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ಕಾಂಗ್ರೆಸ್ನ ಶಾಸಕರ ರಾಜೀನಾಮೆ ಬಳಿಕವೇ ಈಗ ಬಿಜೆಪಿಯ ಶಾಸಕರ ರಾಜೀನಾಮೆಯನ್ನು ಕೊಡಿಸಿ ಸಚಿವ ಸ್ಥಾನ ಮಾಡುವಂಥದ್ದು. ಆ ಮುಖಾಂತರ ಬಿಜೆಪಿಗೆ ತಿರುಗೇಟು ಕೊಡಲು ಎಲ್ಲಾ ರೀತಿಯ ಪ್ಲಾನ್ ಅನ್ನು ಮಾಡಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಚಂದನ್ ಪಟೇಲ್. ಇದು 3ನೇ ಬಿಗ್ ಬ್ರೇಕಿಂಗ್. ಮಗನಿಗೆ ತಂತ್ರಗಾರಿಕೆಯ ಪಾಠ. ಬಜೆಟ್ ಮಂಡನೆ ಮುನ್ನ ಸಿಎಂ ಫುಲ್ ಟೆನ್ಷನ್ ಆಗಿದ್ದಾರೆ. ರಾತ್ರಿ ಜೆಪಿ ನಗರದ ತಮ್ಮ ನಿವಾಸಕ್ಕೂ ಕೂಡ ಹೋಗಿಲ್ಲ. ಬಜೆಟ್ ಮಂಡನೆಯ ಮುನ್ನ ರಾತ್ರಿ ಬಹಳ ಟೆನ್ಷನ್ ನಲ್ಲಿದ್ದಾರೆ. ಒಂದ್ ಕಡೆ ಬಜೆಟ್ ಮಂಡನೆ ಮಾಡಬೇಕು, ಇನ್ನೊಂದು ಕಡೆ ಸರ್ಕಾರವನ್ನು ಉಳಿಸ್ಕೊಳ್ಬೇಕು. ಈ ರೀತಿಯಾದಂತಹ ಒಂದು ಪರಿಸ್ಥಿತಿ. ತಡರಾತ್ರಿ ಜೆಡಿಎಸ್ ವರಿಷ್ಠರ ಭೇಟಿಯಾಗಿ ಚರ್ಚೆ ಆಗಿದೆ. ಆ ಮೂಲಕ ಯಾವುದೇ ಟೆನ್ಷನ್ ಬೇಡ, ಎಲ್ಲ ಕೂಡ ಆರಾಮಾಗುತ್ತೆ ಅಂತ ಈಗ ದೇವೇಗೌಡರು ಕೂಡ ಒಂದು ಧೈರ್ಯವನ್ನು ಹೇಳಿರೋದು. ಬಿಜೆಪಿ ಅಡ್ಡಿ ಮಾಡಿದ್ರೆ ಏನ್ ಮಾಡ್ಬೇಕೆಂಬ ಚರ್ಚೆ, ಕಾನೂನು ತಂತ್ರಗಳ ಬಗ್ಗೆ ಗೌಡರ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ಸುಸೂತ್ರ ಬಜೆಟ್ ಮಂಡನೆಗೆ ಸಲಹೆಯನ್ನು ಪಡೆದಿರುವಂತಹ ಸಿಎಂ ರಾತ್ರಿ ಸುಮಾರು ಹೊತ್ತು ತಂದೆಯ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಬಿಜೆಪಿಯ ತಂತ್ರಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಆರಾಮಾಗಿ ಎಲ್ಲ ಆಗುತ್ತೆ, ನಮ್ಮ ಪ್ಲಾನ್ ಪ್ರಕಾರ ನಾವು ಹೋಗೋಣ. ಒಂದು ವೇಳೆ ಅವರು ಆಪರೇಷನ್ಗೆ ಇಳಿದ್ರೆ ನಮ್ಮ ರಿವರ್ಸ್ ಆಪರೇಷನ್ ನ ಪ್ಲಾನ್ ಕೂಡ ಅಲ್ಲಿ ಚರ್ಚೆ ಆಗಿರ್ಬೋದು. ಬಿಜೆಪಿ ಅಡ್ಡಿ ಮಾಡಿದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ, ಕಾನೂನು ತಂತ್ರಗಳ ಬಗ್ಗೆ ಪುತ್ರನಿಗೆ ಈಗ ಗೌಡರು ಒಂದಷ್ಟು ಸಲಹೆಯನ್ನ ಕೊಟ್ಟಿದ್ದಾರೆ. ರಾತ್ರಿ ಸುಮಾರು ಹೊತ್ತು ತಂದೆಯ ಜೊತೆ ಮಾತುಕತೆಯನ್ನ ನಡೆಸಿ ಇಂದಿನ ದಿನ ಬಹಳ ಕ್ರಿಟಿಕಲ್ ಡೇ ಮೈತ್ರಿ ಸರ್ಕಾರಕ್ಕೆ, ಏನ್ ಬೇಕಾದ್ರೂ ಆಗ್ಬೋದು. ಅದಕ್ಕೋಸ್ಕರ ಈಗ ತಂದೆಯಿಂದ ಸಲಹೆಯನ್ನ ಪಡೆದಿದ್ದಾರೆ. ಬಜೆಟ್ ಮಂಡನೆಯಲ್ಲಿ ಏನೇನಿರಬೇಕು, ಯಾವ್ಯಾವ ಅಂಶಗಳಿಗೆ ಒತ್ತು ಕೊಡಬೇಕು. ಇನ್ನೊಂದು ಕಡೆ ಬಿಜೆಪಿಯ ಒಂದು ಪ್ಲಾನಿಂಗ್ ಏನಾಗ್ತಿದೆ, ಕಲಾಪಕ್ಕೆ ಅಡ್ಡಿಪಡಿಸೋದು, ಎಲ್ಲಕ್ಕೂ ಕೂಡ ಕೌಂಟರ್ನ ರೆಡಿ ಮಾಡ್ಕೊಂಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ 3 ಬಿಗ್ ಬ್ರೇಕಿಂಗ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. 1, 2, 3 ಬಿಗ್ ಬ್ರೇಕಿಂಗ್.